ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಈಗ ರೆಡ್ ಝೋನ್ ಅಂತ ಈ ಭಾಗದ ಶಾಸಕರು ಮಾತಾಡ್ತಾರಲ್ಲ, ರೆಡ್ ಝೋನ್ ಆಗಿರೋದ್ರಿಂದ ಇಲ್ಲಿ ಭೂಮಿ ಉಳ್ಕೊಂಡೈತೆ, ಇಲ್ಲ ಅಂದರೆ ಎಲ್ಲ ಏನು ಅಭಿವೃದ್ಧಿ ಆಗ್ಬಿಟ್ಟು ಲೇಔಟ್ ಮಾಡಿಬಿಡೋರು, ಒಂದಿನ ಲೇಔಟ್ ಮಾಡಿಬಿಡೋರು ಅಂದರು. ಈಗ ರೆಡ್ ಝೋನ್ ಆಗಿರೋದ್ರಿಂದ ಹಸಿರು ಮಾಡ್ತಾವ್ರೆ ಅಂತವ್ರೆ. ಈಗ ಆನೇಕಲ್ ಹತ್ರ 2,500 ಎಕರೆ ಇರಿ ಸರ್, ಆನೇಕಲ್ ಹತ್ರ 2,500 ಎಕರೆ ಈಗ ಮಾಡಿದಾರಲ್ಲ, 2,500 ಎಕರೆ ಅಲ್ಲಿ ITBT ಏನು ಇದು ವಿಲ್ಲಾಗಳಿವೆ, ಈ ಆಮೇಲೆ ಅಪಾರ್ಟ್ಮೆಂಟ್ಗಳಿವೆ, ಅಲ್ಲಿ 2,500 ಎಕರೆ ಅಲ್ಲಿ ರೆಡ್ ಝೋನ್ ಮಾಡಿದ್ರಾ? ರೈತರು ರೀ, ನಿಜವಾದ ರೈತರು ಭೂಮಿನ ಉತ್ತು ಬಿತ್ತು ಆ ಭೂಮಿನ ಭಾಳ ಹದ ಮಾಡಿ ನಾವು ಬೆಳೆ ಬೆಳಿಬೇಕು ಅನ್ನೋ ಅಭಿಲಾಷೆನೇ ಹೊರತು ರೆಡ್ ಝೋನ್ ಮಾಡ್ಬಿಟ್ರೆ ಇದು ಹಸ್ರಾಗ್ಬಿಟ್ಟದೆ, ರೆಡ್ ಝೋನ್ ಮಾಡಲಿಲ್ಲ ಅಂದ್ರೆ ಅದೆಲ್ಲ ಮಾತುಗಳ್ರಿ. ಚಿಂತನೆ ಮಾಡ್ಬೇಕ್ರಿ. ಒಬ್ಬ ಶಾಸಕರು ಯಾರೇ ಆಗಲಿ ಸಮಾಜದ ಬಗ್ಗೆ ಚಿಂತನೆ ಮಾಡಬೇಕು. ಚಿಂತನೆ ಮಾಡದೆ ಬಾಯಿಗೆ ಬಂದು ಮಾತಾಡಿ ಯಾರೋ ಹೇಳ್ದಂಗೆ ಹೇಳ್ಕೊಟ್ಟು ಮಾತಾಡೋದಲ್ಲ ರೀ. ಉದ್ರದಿಂದ ಬರಬೇಕು ಸಮಸ್ಯೆ. ಹೇಳ್ತಾರೆ ಕುಮಾರಸ್ವಾಮಿನೇ ಮಾಡಿದ್ದು ಆಯ್ತು, ಕುಮಾರಸ್ವಾಮಿ ಅವರು ಕೈ ಹಾಕಿದ್ರು, ಕಡೆಗೆ ವಿರೋಧ ಬಂತು, ಕಡೆಗೆ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲೇ ಅದನ್ನ ಕೈ ಬಿಟ್ರು. ಈಗ ನೀವು ವಿರೋಧ ಮಾಡಿದ್ರ ಅವಾಗ, ಹಂಗಂದ್ಮೇಲೆ ಕೈ ಬಿಟ್ಮೇಲೆ ಮುಗ್ದೋಯ್ತದು. ಈಗ ಮತ್ತೆ ನೀವು ಅದನ್ನೇ ನೀವು ಮುಂದುವರ್ಸ್ಕೊಂಡು ಅವಾಗ ವಿರೋಧ ಮಾಡಿ ನೀವಿಲ್ಲ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂದ್ರೆ ಈಗ ಅದೇ ಅಪ್ಪ, ಇನ್ನೇನಿಲ್ಲ ಇಲ್ಲಿ. ಪ್ರತಿಯೊಬ್ಬ ಮನುಷ್ಯನು ಇರಿ ಒಂದು ಸೆಕೆಂಡ್ ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಒಂದಲ್ಲ ಒಂದು ಆಸೆಗಳಿರ್ತದೆ. ಇದು ಅತಿ ಆಸೆ. ಒಂದು ಹೆಣ್ಣು ಮಣ್ಣು ಅನ್ನೋ ಒಂದು ಗಾದೆ ಇದೆಯಲ್ಲ, ಎಲ್ರಿಗೂ ಆಸೆ ಇದ್ದೇ ಇರ್ತದೆ. ಅತಿ ಆಸೆ ಪಡ್ತಾ ಇರೋದು ಇವರು, ಅತಿ ಆಸೆ ಪಡ್ತಾ ಇರೋದು ಸ್ವಾಮಿ. ಇರಿ ಸ್ವಲ್ಪ ಸ್ನೇಹಿತರೆ, ಇವಾಗ ಇಲ್ಲಿ ಈಗ ಒಂದು ನಿಮ್ಗೆ ಕಿವಿಗೆ ಬಿದ್ದಿ ಕುಮಾರಸ್ವಾಮಿ ಅವರು ಹೇಳಿದ್ರು, ಈ ನಮ್ಮ ಏನಿದೆ ಇಲ್ಲಿ ಯಾವುದೋ ಈಗಲ್ಟನ್ನಲ್ಲಿ ಒಂದು 72 ಎಕರೆ ಗೋಮಾಳ ಇತ್ತು. ಅಂದ್ರೆ ಅವ್ರು ತಕೊಂಡು ಭೂಮಿ ಉಳಿದೋಗಿತ್ತು. ಭೂಮಿ ಕೊಂಡ್ಕೊಂಡ್ರು ಅದೆಲ್ಲ ಇದು ಮಾಡ್ಕೊಂಡ್ರಲ್ಲ, ಅದರಲ್ಲಿ 1 ಎಕರೆ ಅರ್ಧ ಎಕರೆ ಇಲ್ಲಿ ಗೋಮಾಳ ಇರ್ತದೆ. ಅದರಲ್ಲಿ ಅಂದರೆ ಒಂದು 2 ಎಕರೆ ನನಗೆ ಸರ್ಕಾರ ಕೊಟ್ಟರೆ ಅದರಲ್ಲೊಂದು ಅರ್ಧ ಎಕರೆ ಉಳ್ಕೊಂಡ್ಬಿಟ್ಟಿರ್ತದೆ. ಈ ಥರದ ಒಂದು 72 ಎಕರೆಗೆ 12 ಕೋಟಿ ಮಾಡಿದ್ದೀರಲ್ಲಿ, ಎಕರೆಗೆ 12 ಕೋಟಿ. ಈಗ ಇದು ಅದೇ ಥರ ಈ ಗೋಮಾಳ ಖಾಸಗಿ ಇದೇನು ಗ್ರೇಟರ್ ಬೆಂಗಳೂರೇನು ಸರ್ಕಾರ ಅಲ್ಲ, ಸರ್ಕಾರದ ಅಧೀನದಲ್ಲಿ ಒಂದು ಖಾಸಗಿ ಗ್ರೇಟರ್ ಬೆಂಗಳೂರು ಸಂಸ್ಥೆ. ಮತ್ತೆ ಈ ಟೌನ್ಶಿಪ್ BDA ಏನ್ ಮಾಡ್ತಿಲ್ಲ ಸರ್, ಯಾವ್ದೋ ಪ್ರೈವೇಟ್ ಅವ್ರು ಮಾಡೋದು. ಇದು ಗ್ರೇಟರ್ ಬೆಂಗಳೂರು ಖಾಸಗಿ ಸಂಸ್ಥೆ, ಇವ್ರೇನು ಸರ್ಕಾರ ಅಲ್ಲ. ಸರ್ಕಾರಕ್ಕೋಸ್ ಕಮಿಷನ್ ಹೋಗ್ತದೆ, ಮತ್ತೆ ಮುಂದಾಳತ್ವ ವಹಿಸಿರೋರಿಗೆ 106 ಕೋಟಿ ರೂಪಾಯಿ ದುಡ್ಡು ಸಿಗ್ತದೆ. ಇಲ್ಲಿ ಕೋಟ್ಯಾಂತರ ರೂಪಾಯಿ, 1000 ಕೋಟಿ ರೂಪಾಯಿ ಲಾಭ ಇದೆ. ಆ ಲಾಭಕ್ಕೋಸ್ಕರ ಮಾಡ್ತಾವ್ರೆ ಹೊರತು ಇದ್ರನ್ನ ಇನ್ನೇನು ಅಭಿವೃದ್ಧಿ ಮಾಡಿ ರೈತರಿಗೆ ಹಿತವನ್ನು ಬಯಸ್ತಕ್ಕಂಥ ವಿಚಾರವಲ್ಲ ಇದು. ಇದೇನಿದ್ರು ಅವ್ರು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಮಾಡ್ತಾ ಇರೋದು ಅಷ್ಟೇ.